ಇವತ್ತೆಲ್ಲ ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಚುನಾವಣೆ ಅವಲೋಕನ ಸಲುವಾಗಿ ನಾವೆಲ್ಲ ಕೂಡಿದೆವು. ಚುನಾವಣೆ ಭಾಳ ಚೆನ್ನಾಗಿ ಆಗ್ಯದಪ್ಪ. ಅದು ನನ್ನ ಅದೃಷ್ಟ ಅಂಥೇಳಿ ನಾನು ಹೇಳ್ಕೊತೀನಿ. ಭಾಳ ಚೆನ್ನಾಗಿ ಅಂದರೆ ಭಾಳ ಚೆನ್ನಾಗಿ ಆಗ್ಯದ. ಇಷ್ಟೊಂದು ಒಳ್ಳೆಯ ಇಲೆಕ್ಷನ್, ಇಷ್ಟೊಂದು ಸಮಾಧಾನ ಇಲೆಕ್ಷನ್ನ ನಾನು 13 ಚುನಾವಣೆಗಳನ್ನು ಯಾವತ್ತೂ ಕೂಡ ನೋಡಲಿಲ್ಲ. ಯಾಕಂದರೆ ಭಾಳ ಚಲೋ ಅಂದರೆ ಭಾಳ ಚಲೋ ಆಗ್ಯದ ಚುನಾವಣೆ. ಆದರೆ ಈ ಚುನಾವಣೆ ಯಾಕಡೆ ಆಗ್ಯದ ನನಗೆ ಗೊತ್ತಿಲ್ಲ. ಒನ್ ಸೈಡೆಡ್ ಚುನಾವಣೆ ಮಾತ್ರ ಆಗ್ಯದ. ಇದು ಒನ್ ಸೈಡೆಡ್ ಚುನಾವಣೆ. ಯಾವುದು ನಮಗಂತೂ ಏನೂ ನಮಗೆ ಗೊತ್ತಿಲ್ಲ. ಒನ್ ಸೈಡೆಡ್ ಚುನಾವಣೆ ಆಗ್ಯದ. ಅದು ದೇವರಂತೂ ಒಳ್ಳೇದು ಮಾಡ್ತಾನೆ ಅನ್ನೋದು ನನಗೆ ಸಂಪೂರ್ಣ ವಿಶ್ವಾಸ ಅದ. ಆದರೆ ನನ್ನ ಜೀವನದಲ್ಲಿ ಇದು ಒಂದು ಹೊಸ ಅನುಭವ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ನಾನೇನಪ್ಪ ಮ್ಯಾಲೆ ನಾವು ಬಂದವಲ್ಲ, ಒಂದೇ ಸಲ ನಾನು ಮ್ಯಾಲಿನಿಂದ ಮಂತ್ರಿ ಆದವಲ್ಲ, MLA ಆದವಲ್ಲ. ನಾನು ಕೆಳಗಿನ ಮಟ್ಟದಿಂದ ಪ್ರತಿಯೊಬ್ಬ ಕಾರ್ಯಕರ್ತನ ಭಾವನೆಗಳು ಏನಿರ್ತಾವ, ಭಾವನೆ ಅವ್ರ ಅಭಿಪ್ರಾಯ ಏನಿರ್ತದ ಅದಕ್ಕೆ ಹೆಚ್ಚಿಗೆ ಮನ್ನಣೆ ಕೊಟ್ಕೊಂಡು ಕೆಳಗಿನ ಲೆವೆಲ್ನಿಂದ ರಾಜಕಾರಣದಲ್ಲಿ ಬೆಳೆದು ಬಂದವನು ನಾನು. ನನಗೆ ಭಾಳ ಜೀವನದಲ್ಲಿ ನನಗೆ ಸಮಾಜ ಅದಕ್ಕೆ ನನಗೆ ಅನುಭವಗಳನ್ನು ಕೊಟ್ಟದ. ಅವೇ ಅನುಭವಗಳನ್ನು ತಿರುವಿ ಮರುವಿ ನಮ್ಮ ಮೆಲುಕು ಹಾಕಿ ರಾಜಕಾರಣದಲ್ಲಿ ಅದನ್ನು ಉಪಯೋಗ ಮಾಡ್ಕೊಂಡೀನಿ. ಅದು ನನಗೆ ಸಂಪೂರ್ಣ ಸಕ್ಸಸ್ ಆಗ್ಯದ. ಅದು ಭಾಳ ನನಗೆ ವೈಯಕ್ತಿಕವಾಗಿ ನನಗೆ ಭಾಳ ಒಳ್ಳೆಯದು ಮಾಡ್ಯದ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳಿ, ಇದ್ರ ಜೊತೆಗೆ ನಾನು ಚುನಾವಣೆ ಜೊತೆಗೆ ನನ್ನ ಅಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆ ಇಷ್ಟೆಲ್ಲ ನಡೆದರೂ ಎಲ್ಲಿಯೂ ಕೂಡ ತೊಂದರೆ ಆಗಲಿಲ್ಲ. ಅವರೆಲ್ಲರೂ ಕೂಡ ಎಲ್ಲರೂ ಸರಿಯಾಗಿ ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು. ನನಗೆ ತುಂಬ ಸಂತೋಷ ಆಗಿದೆ ಅಂತ ಅಷ್ಟು ಮಾತ್ರ ಹೇಳಿ. ಗ್ಯಾರಂಟಿಗಳ ಪ್ರಭಾವ ಭಾಳ ಬೇರೆ ಅದ. ಹೀಗಾಗಿ 50,000 ಅಂತರದೊಳಗೆ ಕಾಂಗ್ರೆಸ್ ಅಭ್ಯರ್ಥಿ ಬರ್ತಾರೆ ಅನ್ನೋದು ನೋಡಿರಿ. ಮೋದಿಯವರು ಮಾಡಿದಷ್ಟು ಈ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಮಾಡಿದ್ರೆ ಏನೇನು ಹೇಳಿದ್ರಿ ನಿಮಗೆ ಎಲ್ಲ ಗೊತ್ತಿಲ್ಲ. ಎಲ್ಲ ಹೆಣ್ಮಕ್ಳಿಗೆ ರೊಕ್ಕ ಕೊಡ್ತೀನಿ ಅಂದ್ರೆ ಕೊಟ್ರೆ ಮನ್ಯಾಗ ಅಲ್ಲೇ ಜಗಳ ಹಚ್ಚಿಟ್ಟಾರ. ಇವು ಕಾಳರು ಮನ್ಯಾಗೆ ಅತ್ತಿ ಸಸಿಗೆ ಜಗಳ ಹಚ್ಚಿಟ್ಟಾರ. ಅಂಥದ್ದು ಏನ್ರಿ ನಾವು ಮಾಡಿದೆವು, ನಾವು ಏನು ಕೊಡ್ತೇವೆ ಅಂತ ಹೇಳಿದೆವು ಅದನ್ನು ಕೊಟ್ಟಾರಪ್ಪ. ಮೋದಿನೇ ಜಗತ್ತಿಗೆ ಗ್ಯಾರಂಟಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸುಮಾರು ಇದರಲ್ಲಿ ಯಾರೋ ಮನಸ್ಸಿನಲ್ಲಿ ಇಟ್ಕೋಬೇಡ್ರಿ, ನಾವು ಒಂದು ಹೋಟ್ಲೇರಿಗೆ ಗೆದ್ದು ಬರ್ತೀನಿ ಗ್ಯಾರಂಟಿ. ಅವರೇನೆ ಒಂದು ನಿಮಿಷ ಕ್ವಶನ್ ಕೇಳ್ರಿ. 2,000 ದುಡ್ಡು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಶಕ್ತಿ ಯೋಜನೆ ಅದ. ಇದೇ ರೀತಿ ಅನೇಕ ಮಹಿಳೆಯರಿಗೆ ವಿಶೇಷವಾಗಿ 5 ಗ್ಯಾರಂಟಿ ಒಳಗೆ 3 ಗ್ಯಾರಂಟಿಗಳು ಅವ್ರಿಗೋಸ್ಕರನೇ ಇವೆ. ಅದಕ್ಕಾಗಿ ಮಹಿಳೆಯರಿಗೆ ಬಾರಿ ಮಾಡಿಲ್ಲ, BJP ಒಲವು ತೋರಿಸಿಲ್ಲ ಮೋದಿ ಕಡೆ. ನೋಡ್ರಿ, ನಾವು ಇಡೀ ಕ್ಷೇತ್ರ ತುಂಬ ಅಡ್ಡಾಡಿನಪ್ಪ. ನನ್ನ ಮೈಯಾಗ ಆರಾಮಿಲ್ಲ ಅಂದರೂ ಕೂಡ ಅಡ್ಡಾಡ್ತಕ್ಕಂಥ ಕೆಲಸ ಮಾಡೀನಿ. ಅದರಲ್ಲೂ ಹೆಣ್ಮಕ್ಳಿಗೆ ಭಾಳ ಜನರಿಗೆ ಕೇಳಿ ನಾನು ಭೇಟಿಯಾಗಿ, ಯವ್ವ ತಾಯಿ ನೋಡವ ನಮ್ಮ ಯಾರಿಗೆ ಹಾಕೋರಿಗೆ ಓಟನ ನೋಡಯಪ್ಪ, ಹಿಂದೆ ಸಿದ್ದರಾಮಯ್ಯನವರು 2 ರೂಪಾಯಿ ನಾವು 1,000 ರೂಪಾಯಿ ಕೊಟ್ಟರು, ಅಷ್ಟಕ್ಕೆ ನಾವು ಸಮಾಧಾನ ಆಗಿ ಊಟ ಅವ್ರಿಗೆ ಹಾಕಿದೆವು, ಅವ್ನು ಮುಖ್ಯಮಂತ್ರಿ ಮಾಡಿದೆವು. ಈಗೇನು ಅವ್ರ ಚುನಾವಣೆ ಇಲ್ಲಲ್ಲ, ಯಾರ್ಯಾರು ನಿಂತಾರ, ಇವ್ರು ಯಾವುದಕ್ಕೆ ಬರೋರು, ಈಗ ನಮ್ಮ ಕೆಲಸಕ್ಕೆ ಬರೋರ 2,000 ರೂಪಾಯಿ ಕೊಟ್ಟಿದ್ರು, ಹಿಂದೆ ನಮ್ಗೆ ಅವಕಾಶ ಕೊಟ್ಟಿದ್ರು, ಅವ್ರು ಮುಗ್ದದ. ಈಗ ಮೋದಿ ಸಾಹೇಬರು ನಮ್ಮೆಲ್ಲರಿಗೂ ಅವಕಾಶಗಳನ್ನು ಮಾಡಿಕೊಟ್ಟಾರ. ಬಡವರಿಗೆ, ರೈತರಿಗೆ, ಹೆಣ್ಮಕ್ಳಿಗೆ ಎಲ್ಲ ಅವಕಾಶಗಳನ್ನು ಏನೇನು ಬೇಕು ಅದನ್ನು ಮಾಡಿಕೊಟ್ಟಾರ. ಆದರೆ ಇನ್ನು ನಾವು ಮೋದಿನ ಬಿಟ್ಟಿನ ಯಾರಿಗೆ ಹಾಕದ ಯಪ್ಪ ಓಟ್ ಅಂತಕ್ಕಂಥ ಪ್ರತಿಯೊಬ್ಬರು ಮಹಿಳೆಯರು ಇದನ್ನು ನಾವು ಭಾಳ ಜನರಿಗೂ ಸ್ಪಷ್ಟವಾಗಿ ಹೇಳ್ಯಾರ ಅಂತಕ್ಕಂಥದ್ದು ನಿಮ್ಗೆ ಹೇಳಿ. ಈ ರಿಸಲ್ಟದ ಬಳಿಕ ರಾಜ್ಯ ಸರ್ಕಾರದ ಸ್ಥಿತಿ ಏನಾಗ್ತದೆ ಅನ್ನೋದು ದಯವಿಟ್ಟು ಅವ್ರಿಗೆ ಕೇಳಿರಿ. ಯಾಕಂದ್ರೆ ನಾವು ಹೇಳೋದು ಸರಿ ಆಗಲ್ಲ. ನಾವು ಹೇಳಿಲ್ಲ ಅಲ್ಲ ರೀ, ನಾವು ಯಾರು ಏನೂ ಮಾಡೋದು ಬೇಡ, ತನ್ನ ತಾನೇ ಕೊಲ್ಯಾಪ್ಸ್ ಆಗ್ತದೆ ಸರ್ಕಾರ. ಇಷ್ಟು ಮಾತ್ರ ನಿಜ. ಹೆಂಗಂದ್ರೆ ನಾನು ಭವಿಷ್ಯ ಹೇಳಿ ನೋಡ ಅಲ್ಲಪ್ಪ, ನನಗೆ ಭವಿಷ್ಯ ಬರುವುದಿಲ್ಲ. ಆದರೆ ಸರ್ಕಾರ ಮಾತ್ರ ಉಳಿಯೋದಿಲ್ಲ, ತಾನೇ ಬಿದ್ದು ಹೋಗ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ಬಂದಾರೆ, ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಷ್ಟು ತಡವಾಗಿ ಬಂದು ಇದೇನು BJP ಡ್ಯಾಮೇಜ್ ಆಗ್ತದೋ ಅಥವಾ ಏನಾಯಿತು ಅಂತ? ಏನೇನು ಡ್ಯಾಮೇಜ್ ಆಗಲಿ, ಇದು ಪರಿಕಲ್ಪನೆ. ಅದು ಇನ್ನೊಂದು ಸ್ವಲ್ಪ ಮುಗಿಲಿ. ಅಲ್ಲಿ ಮತದಾನ ಎಲ್ಲ ಮುಗಿದ ನಂತರ ಈ ಹಗರಣ ಹೊರಗಡೆ ಬಂತು ಪ್ರಕರಣ ಎಲ್ಲ ಅಂತ ಹೇಳಿದ್ರು. ನೋಡಿರಿ, ಅಷ್ಟು ಬುದ್ಧಿವಂತನ ಅಲ್ರಿ ನೀವು ಕೇಳಿದಷ್ಟು ಉತ್ತರ ಹೇಳುವಷ್ಟು ಬುದ್ಧಿವಂತನ ಅಲ್ಲ. ಆದರೆ ಇಷ್ಟೇ, ಇದರ ಪರಿಣಾಮ ಏನು ಚುನಾವಣೆ ಮೇಲೆ ಆಗೋದಿಲ್ಲ. ಇದು ಭಾಳ ಸ್ಪಷ್ಟ. ಹೌದು ರೀ, ನಾವು ಹೇಳ್ತೇವೆ ಮತ್ತು ಈಗ ರಾಜೀನಾಮೆ ಕೊಡಬೇಕಂತ. ಅಲ್ಲ, ಯಾರು ಸುಮ್ಮನೆ ಹೇಳ್ತಾರ? ಹೇಳಿ ನೋಡೋಣ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಾಗಾದ್ರೆ ಅದು ಯಾರ್ದು? ಅತ್ಯಂತ ಬಡವ್ರ ರೊಕ್ಕ ರೀ. ಅದು ಬಡವ್ರ ರೊಕ್ಕ ಯಾರ್ದನ್ನು ತಿನ್ನಿರಿ ನೀವು, ಸಾವುಕಾರದ ನಾವೇನು ಬೇಡ ಅನ್ನಂಗಿಲ್ಲ. ಅಂಥ ಬಡ ಸಮಾಜದ ರೊಕ್ಕ ತಿಂದು ಸಾವಿರಾರು 100,000 ಕೋಟಿಗಟ್ಟಲೆ ನೀವು
ಅದು ವ್ಯವಹಾರ ಮಾಡಿದ್ರೆ ಅವನ ರಾಜೀನಾಮೆ ಯಾಕೆ ಕೊಡಬಾರ್ದು? ಆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ಒತ್ತು ಹೌದು ರೀ, ಯಾಕೆ ಒತ್ತಾಯ ಮಾಡಬಾರ್ದು? ಮಾಡಬೇಕು. ಥ್ಯಾಂಕ್ ಯು ಮ್ಯಾಮ್. ಅಯ್ಯೋ ರಾಮ, ನಾನು ಇಲ್ಲ ಒಂದು ನಿಮಿಷ ನೋಡಿ, ಒಂದು ನಿಮಿಷ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಅಧಿಕಾರಕ್ಕೆ ರಾಜಕಾರಣ ಎಂದೂ ಮಾಡಿಲ್ಲ. ಅಧಿಕಾರನೇ ಬಿಟ್ಟಿನಿ ನಾನು. ಒಬ್ಬ ವ್ಯಕ್ತಿಯ ಸಲುವಾಗಿ ನಾನು ರೆವಿನ್ಯೂ ಮಿನಿಸ್ಟರ್ ಬಂದ ಒಬ್ಬ ವ್ಯಕ್ತಿ ಮತ್ತೊಂದು ಮಂತ್ರಿ ಸಲುವಾಗಿ ನಾನು ತಲೆ ಹೊಡ್ಕೊತವಲ್ಲ. ನಾನೇನು ಅಷ್ಟು ಸಣ್ಣ ಮನುಷ್ಯ ಅಲ್ಲ. ನಾನು ನೋಡ್ರಿ, ಅವರು ಕೊಟ್ರವಲ್ಲ ನಂಗಿಲ್ಲ, ಕಣೆ ಚುನಾವಣೆ ಅವರು. ಆದರೆ ನಾನು ಬೇಕು ಅಂತ ಹೇಳಿ ಬೇಕಲ್ಲ ಅಂತ ಜಿಲ್ಲೆಗೆ ಬೇಕು, ನಾವು ಒಪ್ಕೋತೀನಿ. ಅದು ಎಲ್ಲರಿಗಿಂತ ಮಂತ್ರಿಗಳಕ್ಕಿಂತ ಹೆಚ್ಚು ಕೆಲಸ ಇಲ್ಲಿ ಮಾಡಿ ನಾನು ತೋರಿಸ್ತೀನಿ, ಮುಂದೂ ಮಾಡಿ ತೋರಿಸ್ತೀನಿ. ನಾ ಮಂತ್ರಿ ಅಲ್ಲಿ ಬಿಡಲಿ, ನಾನು ಮಂತ್ರಿ ಮಾಡಿರಿ ಅಂತ ನಾನೇನು ಹೋಗಿ ಯಾರ ಮನೆಗೆ ಕೇಳಂಗಿಲ್ಲ. ಅವರಾಗೆ ಮಂತ್ರಿ ಮಾಡಿದ್ರೆ ಮಾಡ್ತೀನಿ. ಆದರೆ ಎಲ್ಲರ ನೀನು ಅದು ಆಗು ಇದು ಅಂದ್ರೆ ನಾನೇನು ಆಗೋದಿಲ್ಲ. ಏನಾಗಬೇಕಂದ್ರೆ ನನ್ನ ವಯಸ್ಸಿನ ತಕ್ಕಂತೆ ಏನ್ರಿ ಕೊಟ್ರ ಆತೀನಪ್ಪ ಅಷ್ಟೇ. ಅಂದರೆ ರಾಜ್ಯ ಸಣ್ಣ ಹುಡುಗರಿಗತ್ತೆ ಯಾಕೆ ಕೊಟ್ರ? ಸುಮ್ಮನೆ ಒಂದು ಕೇಂದ್ರ ಸರ್ಕಾರದಿಂದ ಕೂಡ ಒಂದು ನಿಮಗೆ ಸಜೆಷನ್ ನೀಡಿದ್ರು. ಅದೇ ರೀತಿ ನೋಡ್ರಿ, ಕೇಂದ್ರ ಸರ್ಕಾರದವರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಂತ್ರಿ ಮಾಡಿದ್ರು. ನಾನೇ ಅಷ್ಟೇ ಶ್ರದ್ಧೆ, ಅತ್ಯಂತ ಆನೆಸ್ಟ್ದಿಂದ